ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ. Officials from both the finance and urban departments of Government of Karnataka have brought to the attention of the Fare Fixation Committee the immediate need for upward revision of fares in order to reduce the financial burden on the state government. ಇವ್ರು ಬರೆದಿರೋದಿದು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು they brought to the attention of the fare committee immediate need for fare upgradation, upward revision of fares. ಯಾಕೆ? To reduce financial burden on the state government. ಮುಂದೋಗಿ ಏನು ಹೇಳ್ತಾರೆ, ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ರೆ ಈಗ 2017ರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗೋವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ. ಅವಾಗವಾಗ ಡೆಲ್ಲಿಯಲ್ಲಿ, ಕಲ್ಕತ್ತಾದಲ್ಲಿ, ಕೊಚ್ಚಿನಲ್ಲಿ, ಹೈದರಾಬಾದಲ್ಲಿ ಅವಾಗವಾಗ ಆಗ್ತಾ ಇದ್ರು. ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ. ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ. ಫರ್ದರ್, ದಿ ಸ್ಟೇಟ್ ಅಫಿಷಿಯಲ್ಸ್ ವರ್ ಆಫ್ ದ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ಡ್ ಆನ್ಯುವಲಿ by having an annual automatic fare revision formula. In fact, the Urban Development Department of State Government has been sending communications in this regard to BMRCL for expediting the constitution of the Fare Fixation Committee. ಯಾರು ಬರ್ದಿರೋದು ಇದು? ಫೇರ್ ಫಿಕ್ಸೇಷನ್ ಕಮಿಟಿಲಿ ಇರುವಂತ ಪ್ಯಾರಾಗ್ರಾಫ್ಸ್ಗಳಿಗೆ. ಡೆಲ್ಲಿ ಪ್ರತಿ ವರ್ಷ ರೈಸ್ ಮಾಡೋದಕ್ಕಿರಲಿಲ್ಲ, ಮುಂಬೈಯಲ್ಲಿ ಇಲ್ಲ, ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡ್ತಾರೆ. ಈ ಆಧಾರದ ಮೇಲೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿಬರೇಷನ್ಗಳು ನಡೆಯುತ್ತೆ, ಪಾಯಿಂಟ್ಗಳಾಗುತ್ತೆ. ಇನ್ನು ಬಹಳ ಪ್ರಮುಖವಾದಂತ ಇನ್ನೊಂದು ಅಂಶ ಅಂತಂದ್ರೆ, ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ BMRCLಗೆ ರಾಜ್ಯ ಸರ್ಕಾರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನು ಕೊಡ್ತಾ ಇತ್ತು. ಬಜೆಟ್ ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದ್ರೆ ಅದ್ರದ್ದು ರಿಯಂಬರ್ಸ್ಮೆಂಟ್ಗೆ, ಮತ್ತೆ ಏನು ಬಡ್ಡಿ ತಗೊಂಡಿರ್ತೀವಿ, ಸಾಲ ತಗೊಂಡಿರ್ತೀವಿ, ಆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ತೀರ್ಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಡೆಟ್ ಲೋನ್ ಪೇಮೆಂಟ್ಗಳನ್ನು GOIಗೆ ಮತ್ತೆ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲಿಂದ ಈ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೂಡ ಇವರು ಬಂದ್ ಮಾಡಿದ್ರು. ಕಳೆದ 3 ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ 400 ಕೋಟಿ ರೂಪಾಯಿ BMRCLಗೆ ಈಗಲೂ ಕೂಡ ಪೆಂಡಿಂಗ್ ಇದೆ. ಇದು ವಾಸ್ತವ. ಹೀಗಿರ್ಬೇಕಾದಾಗ ಕಣ್ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡೋದನ್ನ ನಿಲ್ಲಿಸಬೇಕು. ಇವತ್ತು ಕೂಡ GBಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ ಬಿಜೆಪಿ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿದ್ದೀವಿ. ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ. ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದ್ರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದ್ದೀವಿ. ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ. ಅಕಸ್ಮಾತ್ ಆದ್ರೆ ಏನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದ್ರೆ, ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡಿಸೋದಿಕ್ಕೆ, ತಾತ್ಕಾಲಿಕವಾಗಿ ನಿಲ್ಸೋದಿಕ್ಕೂ ಕೂಡ ಏನಾದರೂ ಒಂದು ಅವಕಾಶ ಇತ್ತು ಅನ್ನೋದಾದ್ರೆ ಅದನ್ನು ಕೂಡ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ನೀವು ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ, ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಎನ್ನುವಂತ ಪತ್ರ ಬರೀರಿ. ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಲಿ. ಹೋದ್ಸತಿ ಈ ಸಮಿತಿ ಎದುರುಗಡೆ ಚರ್ಚೆ ಆದಾಗ 2017ನೇ ಇಸ್ವಿಯನ್ನ ಬೇಸ್ ಇಯರ್ ಆಗಿ ಇಟ್ಕೊಳ್ಳೋದ್ರ ಬದಲು 2016ನೇ ಇಸ್ವಿಯನ್ನ ಬೇಸ್ ಇಯರ್ ಆಗಿ ಇಟ್ಕೊಂಡು ಸಾಕಷ್ಟು ತಪ್ಪುಗಳನ್ನು ತಾವು ಮಾಡಿದ್ದೀರಿ. ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿರೋದ್ರಿಂದಾಗಿ ರಾಜ್ಯದ ಜನ ಇವತ್ತು, ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನ ಬರೆಯನ್ನ ಅವ್ರು ಅನುಭವಿಸಬೇಕಾಗಿದೆ. ದಿನಕ್ಕೆ 200-250 ರೂಪಾಯಿ ಪ್ರತಿ ದಿವಸ ಮೆಟ್ರೋಲ್ ಓಡಾಡೋದಕ್ಕೆ ಖರ್ಚಾಯಿತು ಅಂತಂದ್ರೆ 25,000 ರೂಪಾಯಿ 30,000 ರೂಪಾಯಿ ಸಂಬಳ ಬರುವಂತ ಜನ
ಯಾವ ರೀತಿ ಓಡಾಡಕ್ ಸಾಧ್ಯ ಮೆಟ್ರೋದಲ್ಲಿ? ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು? ಟನಲ್ ರೋಡ್ ಕಟ್ಟಕ್ ನಿಮ್ಮ ಹತ್ರ ದುಡ್ಡಿದೆ, ಆ ಟನಲ್ ರೋಡ್ರಲ್ಲೂ ದಿನಕ್ಕೆ ಟೋಲು 600 ರೂಪಾಯಿ ಕೊಟ್ಟು ಹೋಗುವಂತ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡ್, 200 ರೂಪಾಯಿ ಇದ್ರೆ ಮಾತ್ರ ಮೆಟ್ರೋ ಹತ್ತಬೇಕು ಅಂತಂದ್ರೆ ಬಡವರಿಗೆ, ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಕ್ಕೆ, ಬದುಕಲಿಕ್ಕೆ ಅವಕಾಶನೇ ಇಲ್ವಾ?